ಹುಡುಗರ ಇಲ್ಲಿ ನಾವು ಸೈನ್ ಕನ್ವೆನ್ಷನ್ ಅಂತ ಹೇಳಿ ಟಾಪಿಕ್ನ ಮಾಡ್ತಾ ಇದ್ದೀವಿ. ನ್ಯೂ ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ಇಲ್ಲ ಅಂತ ಹೇಳಿದ್ರೆ ಸೈನ್ ಕನ್ವೆನ್ಷನ್. ಇದೇನು ಉಪಯೋಗ ಬರುತ್ತೆ ಅಂತ ಹೇಳಿದ್ರೆ ಇಟ್ ಹೆಲ್ಪ್ಸ್ ಇನ್ ಡಿರೈವಿಂಗ್ ಅ ಸಿಂಗಲ್ ಫಾರ್ಮುಲಾ ಫಾರ್ ಬೋತ್ ದ ಸ್ಪೆರಿಕಲ್ ಮಿರರ್ಸ್ ಆ್ಯಂಡ್ ಯೂಸ್ ದ ಸೇಮ್ ಫಾರ್ ಆಲ್ ದ ಪಾಸಿಬಲ್ ಸಿನಾರಿಯೋಸ್ ಟು ಸಾಲ್ವ್ ಅ ಪ್ರಾಬ್ಲಮ್ ಅಂತ ಹೇಳ್ತು ಅಂದರೆ ನಿಮ್ಮ ಒಂದು ಫಾರ್ಮುಲಾ ಬರುತ್ತೆ 1/f = 1/v + 1/u. ಈ ಫಾರ್ಮುಲಾನ ಡಿರೈವ್ ಮಾಡೋದಕ್ಕೆ ಇದ್ರ ಮೇಲೆ ಬರೋವಂಥ ನ್ಯೂಮರಿಕಲ್ಸು ಎಲ್ಲ ಸಿನಾರಿಯೋ ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ ಅದೆಲ್ಲದಕ್ಕೂ ಒಂದೇ ಫಾರ್ಮುಲಾ ಉಪಯೋಗಿಸ್ಬೋದು. ಆಯಿತಾ? ಹೇಗೆ ಅಂತ ಹೇಳಿದ್ರೆ ಬೈ ಯೂಸಿಂಗ್ ದಿಸ್ ಸೈನ್ ಕನ್ವೆನ್ಷನ್. ಸೈನ್ ಕನ್ವೆನ್ಷನ್ ಅಂತ ಹೇಳಿದ್ರೆ ಏನೋ ಮೊದಲೇದಾಗಿ ಸೈನ್ ಅಂತ ಹೇಳಿದ್ರೆ ನಿಮ್ಮ ಪಾಸಿಟಿವ್ ನೆಗೆಟಿವ್ ಸೈನ್. ಕನ್ವೆನ್ಷನ್ ಅಂತ ಹೇಳಿದರೆ ರೂಢಿ. ಆಯಿತಾ? ಏನು ರೂಢಿ ಮಾಡ್ಕೊಂಡಿದ್ದಾರೆ ಜನ ಅಂತ ಹೇಳಿ, ಸೈಂಟಿಸ್ಟು ಜನ, ಅಕಾಡೆಮಿಸ್ಟು ಅಲ್ವಾ? ಸೊ ಹೇಗೆ ಏನು ಕನ್ವೆನ್ಷನ್ ಇದು ಅಂತ ಹೇಳಿದ್ರೆ ದ ಪೋಲ್ P of the mirror is taken as the origin and all the horizontal distance are measured from the pole. ಪ್ರತಿಯೊಂದು ಡಿಸ್ಟೆನ್ಸ್ನು ನಾವು ಪೋಲಿಂದ ಮೆಷರ್ ಮಾಡ್ತೀವಿ, ಅದು ಫಿಕ್ಸ್ ಆಗಿ ಹೋಗಿದೆ ಅಷ್ಟೇ. ಮೊದಲನೇದು. ಎರಡನೇದು ದ ಡೈರೆಕ್ಷನ್ ಆಫ್ ದ ಇನ್ಸಿಡೆನ್ಸ್ ಇಸ್ ಟೇಕನ್ ಎಸ್ ದ ಪಾಸಿಟಿವ್ ಡೈರೆಕ್ಷನ್. ಇದು ಬಿಡ್ಸ್ ಹೇಳ್ತೀನಿ ಹೋಗ್ತಾ ಹೋಗ್ತಾ. ಮೂರನೇದು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ದ ಮಿರರ್ ಇಸ್ ಟೇಕನ್ ಎಸ್ ದ ಎಕ್ಸ್ ಆಕ್ಸಿಸ್ ಆಫ್ ದ ಕೋಆರ್ಡಿನೇಟ್ ಸಿಸ್ಟಮ್. ಈ ಮೂರನ್ನು ಇಲ್ಲಿ ಬಿಡ್ಸ್ ಹೇಳ್ತೀನಿ. ಇದು ನಿಮ್ಮ ಪ್ರಿನ್ಸಿಪಲ್ ಆಕ್ಸಿಸ್, ಇದು ನಿಮ್ಮ ಮಿರರ್ ಇಡೋವಂಥ ಜಾಗ. ಆಯಿತಾ? ಸೊ ಇದು ನಿಮ್ಮ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಏನೇ ಅದ್ರ ಮೇಲೆ ಏನೇ ಮೆಜರ್ ಮಾಡಿದ್ರು ಎಬವ್ ವಿಲ್ ಬಿ ಪಾಸಿಟಿವ್ ಆ್ಯಂಡ್ ಬಿಲೋ ವಿಲ್ ಬಿ ನೆಗೆಟಿವ್. ಆಯಿತಾ? ನಾವು ಏನೇ ಎಕ್ಸ್ ಆಕ್ಸಿಸ್ ಮೇಲೆ ಮೆಷರ್ ಮಾಡ್ತು ಅಂತ ಹೇಳಿದ್ರೆ ಅದು ಪಾಸಿಟಿವ್ ಇರುತ್ತೆ, ಏನೇ ಕೆಳಗಡೆ ಮೆಷರ್ ಮಾಡ್ತು ಅಂತ ಹೇಳಿದ್ರೆ ಅದು ನೆಗೆಟಿವ್ ಇರುತ್ತೆ. ಸರಿನಾ? ಪೋಲ್ ಇಲ್ಲಿ ಬರುತ್ತೆ ಅಲ್ವಾ? ಇದು ಕಾನ್ಕೇವ್ ಇಲ್ಲೊಂದು ಕಾನ್ವೆಕ್ಸ್, ಏನೇ ಬಂದರೂ ಪೋಲ್ ಇಲ್ಲಿ ಬರುತ್ತೆ. ಸರಿನಾ? ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ 8 ಪ್ರಶ್ನೆ ನಾವು ಉತ್ತರ ಕೊಡ್ಬೋದು. ಇಲ್ಲಿ ಏನು ಮಾತಾಡ್ಬೇಕು ನಾವು ಅಂತ ಹೇಳಿದ್ರೆ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ ಪ್ರತಿಯೊಂದಕ್ಕೂ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಬೇಕು. ಆಮ್ ಐ ಪಾಸಿಟಿವ್ ಆರ್ ನೆಗೆಟಿವ್? ಆಬ್ಜೆಕ್ಟ್ ಹೈಟ್ ಕೇಳ್ತಾ ಇದೆ. ಆಬ್ಜೆಕ್ಟ್ ಹೈಟು ನಾನು ಪಾಸಿಟಿವ್ ನೆಗೆಟಿವ್ ಅಂತ ಕೇಳ್ತಾ ಇದೆ. ಆಬ್ಜೆಕ್ಟು ನಾವು ಈ ಥರ ಇಡ್ತೀವಿ ಅಲ್ವಾ? ಸೊ ದಿಸ್ ಇಸ್ ಅಬೋವ್ ದ ಎಕ್ಸ್ ಆಕ್ಸಿಸ್. ಹಾಗಾಗಿ ಆಬ್ಜೆಕ್ಟ್ ಹೈಟ್ ಇಸ್ ಆಲ್ವೇಸ್ ಪಾಸಿಟಿವ್. ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಪಾಸಿಟಿವ್ ನೆಗೆಟಿವ್? ನೋಡೋಣ. ಇಲ್ಲಿ ಕಂಡೀಷನ್ ಏನು, ಇಲ್ಲಿ ರೂಢಿ ಏನು? ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ರೇ ಇಸ್ ಟೇಕನ್ ಆಸ್ ಪಾಸಿಟಿವ್ ಡೈರೆಕ್ಷನ್ ಅಂತ ಹೇಳ್ತು ಅಂದರೆ ನಿಮ್ಮ ಇನ್ಸಿಡೆಂಟ್ ರೇಲಿಂದ ಬರ್ತು ಹುಡುಗರ ಆಬ್ಜೆಕ್ಟಿಂದ. ಇದು ನಿಮ್ಮ ಇನ್ಸಿಡೆಂಟ್ ರೇ. ಸೊ ಇದು ದಿಕ್ಕೇನೋ ರೈಟ್ ಟು ಲೆಫ್ಟ್, ಸಾರಿ ಲೆಫ್ಟ್ ಟು ರೈಟ್, ಲೆಫ್ಟ್ ಟು ರೈಟ್ ಅಲ್ವಾ? ಸೊ ನಿಮ್ಮ ದಿಕ್ಕು ಲೆಫ್ಟ್ ಟು ರೈಟ್. ಈ ದಿಕ್ಕು ಇಸ್ ಪಾಸಿಟಿವ್. ನಾವು ಏನೇ ಲೆಫ್ಟ್ ಟು ರೈಟ್ ಮೆಷರ್ ಮಾಡ್ತು ಅಂದರೆ ಅದು ಪಾಸಿಟಿವ್ ಬರುತ್ತೆ. ಸೊ ನಾವು ಆಬ್ಜೆಕ್ಟ್ನ ಹೇಗೆ ಮೆಷರ್ ಮಾಡ್ತೀವಿ? ಪೋಲಿಂದ ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಮೂವ್ ಫ್ರಮ್ ರೈಟ್ ಟು ಲೆಫ್ಟ್. ಸೊ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಹೇಗೆ ಮೆಷರ್ ಮಾಡ್ತಾ ಇದ್ದೀವಿ? ಆಬ್ಜೆಕ್ಟ್ ಡಿಸ್ಟೆನ್ಸ್ ವಿಲ್ ಬಿ ನೆಗೆಟಿವ್ ಅಲ್ವಾ? ಯಾಕಂತ ಹೇಳಿದ್ರೆ ನಾವು ರೈಟಿಂದ ಲೆಫ್ಟ್ಗೆ ಹೋಗ್ತಾ ಇದ್ದೀವಿ. ಬಟ್ ಸೈನ್ ಕನ್ವೆನ್ಷನ್ ಏನು ಹೇಳುತ್ತೆ? ಲೆಫ್ಟಿಂದ ರೈಟ್. ಈ ಪರ್ಟಿಕ್ಯುಲರ್ ಡಯಾಗ್ರಾಮ್ಗೆ ಲೆಫ್ಟಿಂದ ರೈಟ್ ಹೋಯ್ತು ಅಂದರೆ ಪಾಸಿಟಿವ್ ಬರುತ್ತೆ. ಸೊ ಹಾಗಾಗಿ ಇದು ನಿಮ್ಮ ನೆಗೆಟಿವ್ ಉತ್ತರ. ಇದೊಂದು ಅರ್ಥ ಆಯಿತು ಅಂದರೆ ಮಿಕ್ಕಿದೆಲ್ಲ ಸುಲಭ ಕಂಡ್ರೋ. ಇದು ಅರ್ಥ ಆಯ್ತಾ? ಕೇಳಿಸ್ಕೊಂಡು ಮತ್ತೊಂದು ಸತಿ. ಲೈಟು ಆಬ್ಜೆಕ್ಟಿಂದ ಮಿರರ್ಗೆ ಹೇಗೆ ಬೀಳ್ತಾ ಇದೆ? ಲೆಫ್ಟಿಂದ ರೈಟ್ವರೆಗೂ ಲೈಟು ಲೆಫ್ಟಿಂದ ರೈಟ್ ಬರ್ತಾ ಇದೆ. ಹಾಗಾಗಿ ನಾವು ಏನೇ ಮೆಷರ್ ಮಾಡಿದ್ರು ಲೆಫ್ಟಿಂದ ರೈಟ್ಗೆ ಇಟ್ ಈಸ್ ಟೇಕನ್ ಆಸ್ ಪಾಸಿಟಿವ್. ಆಯಿತಾ? ಸೊ ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸು ನಾವು ರೈಟಿಂದ ಲೆಫ್ಟ್ಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಪ್ರತಿಯೊಂದು ಡಿಸ್ಟೆನ್ಸ್ ನಾವು ಪೋಲಿಂದ ಮೆಷರ್ ಮಾಡಬೇಕು. ಸೊ ಇಲ್ಲಿಂದ ನಡ್ಕೊಂಡು ಹೋಗಿ ಈ ದಿಕ್ಕಲ್ಲಿ ಹೋಗಬೇಕು. ಸೊ ರೈಟಿಂದ ಲೆಫ್ಟ್ಗೆ ಹೋಗ್ತಾ ಇದ್ದೀವಲ್ಲ, ಹಾಗಾಗಿ ದಿಸ್ ವಿಲ್ ಬಿ ನೆಗೆಟಿವ್. ಸರಿನಾ? ಫೋಕಲ್ ಲೆಂತ್ ಆಫ್ ಅ ಕಾನ್ಕೇವ್ ಮಿರರ್. ಇದು ನಿಮ್ಮ ಕಾನ್ಕೇವ್ ಮಿರರ್, ಇದು ನಿಮ್ಮ ಫೋಕಲ್ ಲೆಂತ್
ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಅಲ್ವಾ. ಸೊ ಪೋಲಿಂದ ಫೋಕಸ್ ಮೆಜರ್ ಮಾಡ್ತಾ ಇದ್ದೀವಿ, ಸರಿ ತಾನೆ. ಸೊ ಕಾನ್ಕೇವ್ ಮಿರರ್ ಫೋಕಲ್ ಲೆಂತು ಯಾವ ದಿಕ್ಕಲ್ಲಿದೆ, ಲೆಫ್ಟ್ ದಿಕ್ಕಲ್ಲಿದೆ ಅಂತ ಹೇಳಿದ್ರೆ ಆಪೋಸಿಟ್ ಟು ದ್ಯಾಟ್ ಆಫ್ ಯುವರ್ ಸೈನ್ ಕನ್ವೆನ್ಷನ್. ರೈಟಿಂದ ಲೆಫ್ಟ್ ಹೋಗ್ತಿಲ್ಲ ನಾವು, ಲೆಫ್ಟಿಂದ ರೈಟ್ ಹೋಗ್ತಿಲ್ಲ, ರೈಟಿಂದ ಲೆಫ್ಟ್ ಹೋಗ್ತಾ ಇದ್ದೀವಿ. ಅಗೇನ್ ವಿ ಆರ್ ಮೆಜರಿಂಗ್ ಫ್ರಮ್ ರೈಟ್ ಟು ಲೆಫ್ಟ್, ಹಾಗಾಗಿ ಇದು ಏನೋ ನೆಗೆಟಿವ್. ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಮಿರರ್, ಪೋಲಿಂದ ಫೋಕಸ್ ಲೆಫ್ಟ್ ಟು ರೈಟ್, ಇಟ್ ಈಸ್ ಪಾಸಿಟಿವ್. ಏನಕ್ಕೆ ಗೊತ್ತಾಯ್ತಲ್ವಾ, ನಾವು ಮೆಷರ್ಮೆಂಟ್ ಹೇಗಿದೆ ಲೆಫ್ಟ್ ಟು ರೈಟ್ ಇದೆ, ಹಾಗಾಗಿ ಪಾಸಿಟಿವ್. ಹೈಟ್ ಆಫ್ ರಿಯಲ್ ಇಮೇಜ್, ರಿಯಲ್ ಇಮೇಜ್ ಹೇಗೆ ಬರುತ್ತೆ ಹುಡುಗರ, ರಿಯಲ್ ಇಮೇಜು ಈ ರೀತಿಯಲ್ಲಿ ಬರುತ್ತೆ ಅಲ್ವಾ. ಸೊ ಹೈಟ್ ಏನು ಬರುತ್ತೆ, ಇದು ನೆಗೆಟಿವ್ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಉಲ್ಟಂ ಪುಲ್ಟ ಇದೆಯಲ್ಲ. ಸೊ ದಿಸ್ ಇಸ್ ಯುವರ್ ರಿಯಲ್ ಇಮೇಜ್, ಹಾಗಾಗಿ ದಿಸ್ ಇಸ್ ಯುವರ್ ನೆಗೆಟಿವ್. ದಿಸ್ ಐ ಮೀನ್ ನಾಟ್ ದಿಸ್ ಇಸ್ ಯುವರ್, ದಿಸ್ ಇಸ್ ನೆಗೆಟಿವ್. ಇದು ನೆಗೆಟಿವ್, ಇದು ಪಾಸಿಟಿವ್, ಇದು ನೆಗೆಟಿವ್. ವರ್ಚುವಲ್ ಇಮೇಜ್ ಎಲ್ಲಿ ಬರುತ್ತೆ, ವರ್ಚುವಲ್ ಇಮೇಜ್ ಈ ರೀತಿಯಲ್ಲಿ ಬರುತ್ತೆ. ದಿಸ್ ಇಸ್ ಯುವರ್ ವರ್ಚುವಲ್ ಇಮೇಜ್. ಸೊ ಇದು ಹೇಗೆ ಬರುತ್ತೆ, ವರ್ಚುವಲ್ ಇಮೇಜು ಪಾಸಿಟಿವ್ ಬರುತ್ತೆ, ಹೈಟ್ ಅಲ್ವಾ. ನಮ್ಮ ಎಕ್ಸ್ ಆಕ್ಸಿಸ್ ಮೇಲಿದೆ. ಡಿಸ್ಟೆನ್ಸ್ ಆಫ್ ರಿಯಲ್ ಇಮೇಜ್, ರಿಯಲ್ ಇಮೇಜ್ ಹೇಗೆ ಮೆಜರ್ ಮಾಡಬೇಕು, ಇಲ್ಲಿಂದ ನಡ್ಕೊಂಡು ಹೋಗಿ ಈ ಕಡೆ ಹೋಗಬೇಕು. ರೈಟ್ ಟು ಲೆಫ್ಟ್ ನಡೀತಾ ಇದ್ದೀವಿ ಅಲ್ವಾ. ರೈಟ್ ಟು ಲೆಫ್ಟ್ ನಡೆದ್ರೆ ಹೇಗೆ ಏನಾಯ್ತು, ಇಲ್ಲಿ ನೆಗೆಟಿವ್ ಅಂತು, ಇಲ್ಲೂ ಕೂಡ ನೆಗೆಟಿವ್, ಸರಿನಾ. ರೈಟ್ ಟು ಲೆಫ್ಟ್ ನಡೆದಾಗ ನೆಗೆಟಿವ್ ಉತ್ತರ ಬರುತ್ತೆ. ವರ್ಚುವಲ್ ಇಮೇಜ್ ಎಲ್ಲಿದೆ, ಲೆಫ್ಟ್ ಟು ರೈಟ್, ಇಲ್ಲಿಂದ ನಡ್ಕೊಂಡು ಹೋಗಿ ಈ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಇಟ್ ಈಸ್ ನೆಗೆಟಿವ್, ಸಾರಿ ಪಾಸಿಟಿವ್ ಅಲ್ವಾ. ವರ್ಚುವಲ್ ಇಮೇಜಸ್ಸು ವಿ ವಿಲ್ ಮೆಜರ್ ಇಟ್ ಫ್ರಮ್ ಲೆಫ್ಟ್ ಟು ರೈಟ್. ಲೆಫ್ಟ್ ಟು ರೈಟ್ ಬಂದು ಪಾಸಿಟಿವ್, ಹಾಗಾಗಿ ದಿಸ್ ವಿಲ್ ಬಿ ಪಾಸಿಟಿವ್. ಇಷ್ಟ ಅರ್ಥ ಆಯಿತು ಅಂತ ಹೇಳಿದ್ರೆ ನಿಮ್ಮ ನ್ಯೂಮರಿಕಲ್ಸ್ ಆಯಿತು ಅಂತ ಲೆಕ್ಕ. ಇನ್ನೇನಿದ್ರು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋದು, ವರ್ಕೌಟ್ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಸೊ ಮತ್ತೊಂದು ಸತಿ ಹೇಳ್ತೀನಿ, ನಾವು ಮೇಲೆ ಏನೇ ಇದ್ದರೆ ಎಕ್ಸ್ ಆಕ್ಸಿಸ್ ಮೇಲೆ ಏನೇ ಇದ್ದರೂ ಇಟ್ ಇಸ್ ಪಾಸಿಟಿವ್, ಕೆಳಗಿದ್ರೆ ನೆಗೆಟಿವ್. ಇದು ಸುಲಭ, ಇದು ನಿಮ್ಗೇನು ತಲೆ ಕೆಡಿಸ್ಕೊಳ್ಳೋಂಥ ವಿಷಯ ಅಲ್ಲ. ನೆಕ್ಸ್ಟು ಪಾಸಿಟಿವ್ ನೆಗೆಟಿವ್ ಹೇಗೆ ಹೇಳಬೇಕು ಅಂತ ಹೇಳಿದ್ರೆ, ಪೋಲಿಂದ ಮೆಷರ್ ಮಾಡಿಕೊಂಡು ಲೆಫ್ಟ್ ಹೋದರೆ ನೆಗೆಟಿವ್, ರೈಟ್ ಹೋದರೆ ಪಾಸಿಟಿವ್. ನಿಮ್ಮ ರೀಸನ್ ಬೇಕು ಅಂತ ಹೇಳಿದ್ರೆ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಇಸ್ ಟೇಕನ್ ಆಸ್ ಪಾಸಿಟಿವ್. ಸೊ ಲೆಫ್ಟ್ ಟು ರೈಟ್ ಪಾಸಿಟಿವ್ ಬರುತ್ತೆ ಕಂಡೀಷನ್ನು, ರೈಟ್ ಟು ಲೆಫ್ಟ್ ನೆಗೆಟಿವ್, ಅಷ್ಟೇ, ಇನ್ನೇನಿಲ್ಲ. ನಾವು ಲೆಫ್ಟ್ ದಿಕ್ಕಲ್ಲಿ ಈ ಇಲ್ಲಿಂದ ಏನೇ ಮಾಡಿದ್ರು, ಲೆಫ್ಟ್ ದಿಕ್ಕಲ್ಲಿ ಏನೇ ಮೆಷರ್ ಮಾಡಿದ್ರು ನೆಗೆಟಿವ್ ಅಂತ ತಿಳ್ಕೊಳ್ಳಿ. ರೈಟಲ್ಲಿ ಏನೇ ಮೆಷರ್ ಮಾಡಿದ್ರು ಪಾಸಿಟಿವ್ ಅಂತ ತಿಳ್ಕೊಳ್ಳಿ, ಸರಿನಾ. ಸೊ ಇದು ನಿಮ್ಮ ಯಾಕಂತ ಹೇಳಿದ್ರೆ ಇದನ್ನು ಮುಂದೆ ಹೋಗ್ತಾ ಹೋಗ್ತಾ ಕಷ್ಟದ ಪ್ರಾಬ್ಲಮ್ಸು ನೋಡ್ತೀರಾ. ಯಾವುದರಲ್ಲಿ, ಬೇರೆ ಗ್ರೇಡಲ್ಲಿ, ನಿಮ್ಮ ಈ ಗ್ರೇಡಲ್ಲಿ ತಕ್ಷಣಕ್ಕೆ ಏನು ಓದ್ತಾ ಇದ್ದೀರೋ ಇದರಲ್ಲೆಲ್ಲ ನೀವು ಅಷ್ಟೊಂದು ಕಾಂಪ್ಲಿಕೇಟೆಡ್ ವರ್ಷನ್ಸ್ ನೋಡಲ್ಲ. ನೀವು ಲೆಫ್ಟಲ್ಲಿ ಏನೇನು ನೋಡಿದ್ರು ನೆಗೆಟಿವ್ ಅಂತ ತಗೊಳ್ಳಿ, ರೈಟಲ್ಲಿ ಏನೇನು ನೋಡಿದ್ರು ಪಾಸಿಟಿವ್ ಅಂತ ತಗೊಳ್ಳಿ, ಅಷ್ಟೇ ಸಾಕು, ಸರಿನಾ. ಮೇಲೆ ಏನೇನು ನೋಡಿದ್ರು ಪಾಸಿಟಿವ್, ಕೆಳಗಡೆ ಏನೇನು ನೋಡಿದ್ರು ನೆಗೆಟಿವ್, ಇಷ್ಟು ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಇದೆಲ್ಲ ಈಸಿ ಆಗುತ್ತೆ. ಸೊ ಇವಾಗ ನೀವು ಇದನ್ನೆಲ್ಲ ಬರೀಬೇಕು. ಅದು ಬಿಟ್ಟು ಇದು ಕೂಡ ಬರೀಬೇಕು.